ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ದಶಮಾಂಶಗಳ ಮೇಲೆ ನವೋದಯ ಎಕ್ಸಾಮಲ್ಲಿ ಕೇಳಿದಂತಹ ಪ್ರಶ್ನೆಗಳು ಮತ್ತು ಅವುಗಳ ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ನೋಡ್ಬೋದು, ಇಲ್ಲಿ 10ನೇ ಒಂದು ಅಂತ ಇದೆ. ನೋಡ್ಬೋದು ಇಲ್ಲಿ 10ನೇ ಒಂದರ ದಶಮಾಂಶ ರೂಪ. ಇಲ್ಲಿ ಆಪ್ಷನ್ಸ್ಗಳು 1, ಅದೇ ರೀತಿಯಾಗಿ 0.1 ಮತ್ತು 1.0, 0.01. ಇಲ್ಲಿ ದಶಮಾಂಶ ರೂಪಕ್ಕೆ ನಾವು ಬದಲಾಯಿಸಬೇಕಾದ್ರೆ ಇಲ್ಲಿ ತಮ್ಗೆ ಗೊತ್ತಿರುವ ಹಾಗೆ ಇಲ್ಲಿ ನೋಡ್ತಾ ಹೋದಾಗ ಕೇವಲ 10ನೇ ಒಂದು ಅಂದಾಗ ಇಲ್ಲಿ ನಾವು ಒಂದು ಕೊಟ್ಟಂಥ ಸ್ಥಾನ ಬೆಲೆಯನ್ನು ಓದೋಣ. ಇಲ್ಲಿ ನೋಡ್ಬೋದು ಬಿಂದು ದಶಾಂಶ ಅಂದಾಗ 10 ಆಗುತ್ತೆ. ಸೊ ಇಲ್ಲಿ 10 ಇದೆ, 10ನೇ ಒಂದು ಅಂದರೆ ಇಲ್ಲಿ ಎರಡನೇ ಆಪ್ಷನ್ ಇದೆಯಲ್ಲ 0.1, ಇದು ಸರಿಯಾದ ಉತ್ತರ ಆಗುತ್ತದೆ. ಇನ್ನು ಎರಡನೇದಾಗಿ ನೋಡ್ಬೋದು 1013 ಅಂತಿದೆ. ಇದನ್ನು ದಶಮಾಂಶ ರೂಪದಲ್ಲಿ ಬರೆದಾಗ ನೋಡ್ಬೋದು ತಾವಿಲ್ಲಿ ಇದು 1.3 ಹಾಗೂ 1.03 ಮತ್ತು 0.013 ಹಾಗೂ 0.13 ಇದೆ. ಹಾಗಾದರೆ ಇದರಲ್ಲಿ ಆಪ್ಷನ್ಸ್ ಯಾವುದಾಗುತ್ತೆ ಅಂದರೆ ತಾವು ನೋಡ್ಬೋದು, ಕೊಟ್ಟಂಥ ಸಂಖ್ಯೆಯನ್ನು ನಾವು ದಶಮಾಂಶ ರೂಪಕ್ಕೆ ಬರಿಬೇಕಾದಾಗ ಇಲ್ಲಿ ಛೇದದಲ್ಲಿ ಎಷ್ಟು ಸಂಖ್ಯೆಗಳಂತ ನೋಡ್ತಾ ಹೋದರೆ ತಮಗೆ ಗೊತ್ತಾಗುತ್ತೆ. ನೋಡ್ಬೋದು ಬಿಂದು, ದಶಾಂಶ, ಶತಾಂಶ, ಸಹಸ್ರಾಂಶ. ಹಾಗಾಗಿ ಇಲ್ಲಿ ನೋಡ್ಬೋದು ಬಿಂದು, ದಶಾಂಶ, ಶತಾಂಶ, ಸಹಸ್ರಾಂಶ. ಇಲ್ಲಿ ಅಂಶದಲ್ಲಿ 13 ಇದೆ. ಸೊ ಇಲ್ಲಿ ಆಪ್ಷನ್ 3 ಇದೆಯಲ್ಲ, ಇದು ಅಂದರೆ 0.013 ಇದು ಸರಿಯಾದ ಉತ್ತರ ಆಗುತ್ತದೆ. ಇನ್ನು ಇಲ್ಲಿ ನೋಡ್ಬೋದು ಮೂರನೇ ಪ್ರಶ್ನೆಯನ್ನು 100ನೇ 451ರ ದಶಮಾಂಶ ರೂಪ. ಇಲ್ಲಿ 4.51 ಹಾಗೂ 45.1 ಮತ್ತು ಮೂರನೇದಾಗಿ 0.451 ಹಾಗೂ 0.0451 ಅಂತಿದೆ. ಹಾಗಾದರೆ ಇದನ್ನು ನೋಡೋಣ. ಇಲ್ಲಿ ಈ ರೀತಿ ಇದ್ದಾಗ ನಾವು ಮೊದಲು ಏನು ಮಾಡೋಣ, ಇದನ್ನು ಭಾಗಾಕಾರ ಕ್ರಮದಲ್ಲಿ ಮಾಡಬಹುದು. ನೋಡ್ಬೋದು ಇಲ್ಲಿ ನೋಡ್ಬೋದು 100 4ಲೆ 400. ಸೊ ಇಲ್ಲಿ 1, ಇಲ್ಲಿ 5, ಇಲ್ಲಿ 0 ಆಗುತ್ತೆ. 100 ಸಂಖ್ಯೆಯಿಂದ 51 ಭಾಗ ಹೋಗುವುದಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಒಂದು ಪಾಯಿಂಟನ್ನು ಕೊಟ್ಟು ಒಂದು 0 ತೆಗೆದುಕೊಳ್ಳೋಣ. 105ಲೆ 500. ಈಗ ನೋಡ್ಬೋದು ಇಲ್ಲಿ 0, ಇಲ್ಲಿ 1, ಇಲ್ಲಿ 0, ಮತ್ತೆ ಒಂದು 0 ತೆಗೆದುಕೊಂಡ್ರೆ ಇಲ್ಲಿ 101ಲೆ 100. ಈಗ ಇಲ್ಲಿ 0 0 0. ಸೊ ಇಲ್ಲಿ 4.51. ಇಲ್ಲಿ ನಾನು ಆಗಲೇ ಹೇಳಿದಾಗೆ 4.51 ಸರಿಯಾದ ಉತ್ತರ ಆಗುತ್ತದೆ. ಇವುಗಳಲ್ಲಿ ದೊಡ್ಡದು ಯಾವುದು? 0.1, 0.089, 0.045, 0.09. ನೋಡಿ, ಇಲ್ಲಿ ಮೊದಲನೇದಾಗಿ ಚಿಕ್ಕದು ದೊಡ್ಡದು ಕಂಡುಹಿಡಿಬೇಕಾದ್ರೆ ಮೊದಲಿಗೆ 0 ನಂತರ ಸಂಖ್ಯೆ ಯಾವ್ದು ಬಂದಿರುತ್ತೆ ನೋಡ್ರಿ, ಅಂದ್ರೆ 1ರಿಂದ 9ರೊಳಗೆ ಯಾವುದೇ ಸಂಖ್ಯೆ ಬರಲಿ ಅದು ದೊಡ್ಡದಾಗುತ್ತೆ. ಆದರೆ 0 ಪಾಯಿಂಟ್ ಆದಮೇಲೆ ಮತ್ತೊಂದು 0 ಬಂದರೆ ಅದು ಚಿಕ್ಕದಾಗ್ತಾ ಹೋಗುತ್ತೆ. ಹಾಗಾಗಿ ಮೊದಲನೇ ಆನ್ಸರ್ ಇದೆಯಲ್ಲ 0.1 ಇದು ದೊಡ್ಡದು ಆಗುತ್ತದೆ. ಇನ್ನು ನೆಕ್ಸ್ಟು ಇಲ್ಲಿ 33.122 ಅಂದರೆ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದರೆ ಇದನ್ನು ನೋಡೋಣ. ಇಲ್ಲಿ 33.122 ಅಂತಿದೆ. ಇದನ್ನು ನಾವು ಮೊದಲಿಗೆ ವಿಷಮ ಭಿನ್ನ ರಾಶಿಗೆ ಪರಿವರ್ತನೆ ಮಾಡ್ಕೊಳ್ಬೇಕು. ನೋಡೋಣ, ಇಲ್ಲಿ ಇದು ಎರಡನ್ನೂ ಗುಣಾಕಾರ ಮಾಡಬೇಕಾಗಿದೆ. ಸೊ ಮೊದಲಿಗೆ ನಾವು ಏನು ಮಾಡೋಣ, ಡೈರೆಕ್ಟಾಗಿ ಗುಣಾಕಾರ ಯಾವ ರೀತಿ ಅಂತ ಸಿಂಪಲ್ಲಾಗಿ ಹೇಳ್ತಾ ಹೋಗ್ತೀನಿ. ನೋಡ್ಬೋದು 33 × 1 ಅಂದರೆ 33, ಅಲ್ಲಿ 2 0 ಇದೆ. ಈಗ ನೆಕ್ಸ್ಟು ಈ ಪ್ಲಸ್ 22, ಇಲ್ಲಿ ಕೆಳಗಡೆ ಛೇದದಲ್ಲಿ 100. ಈಗ ಎಷ್ಟಾಯಿತು? 3322, ಇಲ್ಲಿ ಛೇದ 100. ಸೊ ಈಗ 100ನೇ 3322 ಆಯಿತು. ಇದನ್ನು ಭಾಗಾಕಾರ ಮಾಡೋಣ. 3322ಕ್ಕೆ 100ಲೆ ನೋಡ್ಬೋದು 100 3ಲೆ 300. ಇಲ್ಲಿ 2ಕ್ಕೆ 2, 3ಕ್ಕೆ 3, 3ರಲ್ಲಿ 3 ಹೋದರೆ 0. ನೆಕ್ಸ್ಟ್ ಇಲ್ಲಿ 2 ಇಳಿಸ್ಕೋತೀವಿ, ಮತ್ತೆ 100 3ಲೆ 300. ಸೊ ಇಲ್ಲಿ ಉಳಿಯೋದೆಷ್ಟು? 2 2 0. ಮತ್ತು ಇದು ಪಾಯಿಂಟ್ ಕೊಡೋಣ. ಪಾಯಿಂಟ್ ಕೊಟ್ಟು ಒಂದು 0 ತೊಗೊಳ್ಳೋಣ. 100 2ಲೆ 200. ಸೊ ಈಗ ಇಲ್ಲಿ 0 2 0, ಮತ್ತೆ ಒಂದು 0 ತೊಗೊಳ್ಳೋಣ. 100 2ಲೆ 200, 0 0 0. ಸೊ ಇಲ್ಲಿ ಎಷ್ಟು ಬಂತು? 33.22 ಬಂತು. ಹಾಗಾದರೆ ಇದರ ಆನ್ಸರ್ ಎಷ್ಟು ಅಂತ ತಮಗೀಗ ಗೊತ್ತಾಯಿತು ಅಂದ್ಕೊಂಡಿನಿ. ಎಷ್ಟು? 33.22. ಹಾಗಾದರೆ ಈಗ ಆನ್ಸರನ್ನು ಚೆಕ್ ಮಾಡೋಣ. ಇಲ್ಲಿ ನೋಡ್ಬೋದು 33.22 ಒಂದನೇ ಆಪ್ಷನ್ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತದೆ. ಇನ್ನು 6ನೇ ಪ್ರಶ್ನೆ ನೋಡ್ಬೋದು, 27.519ರಲ್ಲಿ 5ರ ಸ್ಥಾನ ಬೆಲೆ. ಮೊದಲನೇ ಆಪ್ಷನ್ 0.5,
ಎರಡನೇ ಆಪ್ಷನ್ 0.05, ಮೂರನೇ ಆಪ್ಷನ್ 5, ನಾಲ್ಕನೇ ಆಪ್ಷನ್ 0.005. ಇಲ್ಲಿ ನೋಡ್ಬೋದು ತಮಗೆ ಸ್ಥಾನ ಬೆಲೆ ಎಂದಾಗ ಇಲ್ಲಿ 5 ಇದೆಯಲ್ಲ, ಇದೊಂದು ಪೂರ್ಣ ವಸ್ತು ಆಗುತ್ತೆ. ಬಟ್ ಇಲ್ಲಿ ಬಂದಿರುವಂಥದ್ದು ಬಿಂದು ಆದಮೇಲೆ ದಶಾಂಶ ಬಂದಿದೆ, ಹಾಗಾಗಿ ಈ ಆನ್ಸರ್ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಎರಡನೇ ಆಪ್ಷನ್ 0.05 ಅಂತ ಇದೆ, ಇದು 100ನೇ ಸ್ಥಾನದಲ್ಲಿದೆ. ಅಂದರೆ ಬಿಂದು, ದಶಾಂಶ, ಶತಾಂಶ ಸ್ಥಾನದಲ್ಲಿ ಐತಿ. ಇಲ್ಲಿ ನೋಡಿದರೆ ಇದು ದಶಾಂಶ ಸ್ಥಾನದಲ್ಲಿದೆ 5, ಹಾಗಾಗಿ ಇದು ಕೂಡ ಆಗೋದಿಲ್ಲ. ಇಲ್ಲಿ ನೋಡ್ಬೋದು ಬಿಂದು, ದಶಾಂಶ, ಶತಾಂಶ, ಸಹಸ್ರಾಂಶದ ಸ್ಥಾನದಲ್ಲಿ ಐತೆ. ಸೊ ಹಾಗೂ ಆನ್ಸರ್ ಯಾವುದು ಅಂದರೆ ಇದು, ಯಾಕಂದರೆ ಇದು ದಶಾಂಶ ಸ್ಥಾನದಲ್ಲಿ ಐತೆ 5, ಇದು ಕೂಡ ದಶಾಂಶ ಸ್ಥಾನದಲ್ಲಿರುವುದರಿಂದ ಇದು 0.5 ಇದೆಯಲ್ಲ ಆರನೇದ್ದು, ಇದು ಸರಿಯಾದ ಉತ್ತರ ಆಗುತ್ತದೆ. ಇನ್ನು 7ನೇ ಪ್ರಶ್ನೆ ನೋಡೋಣ. 0.23, 0.18, 0.3, 0.81 ಏರಿಕೆ ಕ್ರಮವು ಇದಾಗಿದೆ. ಇಲ್ಲಿ 4 ಆಪ್ಷನ್ಸ್ಗಳಿವೆ. ಮೊದಲನೇದಾಗಿ ನೋಡೋಣ. ಇಲ್ಲಿ ಈ ಕೊಟ್ಟಂಥ ಸಂಖ್ಯೆಗಳಲ್ಲಿ ಮೊದಲಿಗೆ 0 ಬಂದು ತದನಂತರ ಸಣ್ಣ ಸಂಖ್ಯೆ ಯಾವ್ದು ಬಂದಿರುತ್ತಲ್ಲ ಅದನ್ನು ನಾವು ಮೊದಲೇ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೋಡೋಣ. ಇಲ್ಲಿ ಎಲ್ಲ ಕಡೆಗೂ ನೋಡ್ಬೋದು ಇಲ್ಲಿ 0.2 ಇದೆ, 2 ಮೊದಲಿಗೆ ಬಂದಿದೆ. ಹಾಗೂ ಇಲ್ಲಿ 3 ಇದೆ, ಇಲ್ಲಿ 8 ಇದೆ. ಬಟ್ ಕಡಿಮೆ ಇರೋದು ಯಾವುದು ಅಂದರೆ ಇಲ್ಲಿದೆ ನೋಡಿ 0.18. ಹಾಗಾಗಿ ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ 0.18 ಇದೆ, ಇಲ್ಲಿ 0.18 ಇದೆ. ಆದರೆ ಅದರ ನಂತರ ಬಂದಿರುವಂಥ ಸಂಖ್ಯೆ ಯಾವುದನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು 0.3 ಬಂದಿದೆ, ಆದರೆ ಇಲ್ಲಿ 0.23, 0.3, 0.81. ಹಾಗಾಗಿ ಮೂರನೇ ಆಪ್ಷನ್ ಇದೆಯಲ್ಲ 0.18, 0.23 ಇದು ಸರಿಯಾದ ಉತ್ತರ ಆಗುತ್ತದೆ, ಮೂರನೇದು. ಇನ್ನು ನೆಕ್ಸ್ಟ್ ನೋಡ್ಬೋದು 5.6, 6.51, 5.63, 6.7 ಇವುಗಳ ಇಳಿಕೆ ಕ್ರಮ ಅಂತ ಹೇಳಿದ್ದಾರೆ. ಹಾಗಾದರೆ ಈ 4ರಲ್ಲಿ ನೋಡಿದಾಗ ದೊಡ್ಡ ಸಂಖ್ಯೆ ಯಾವುದು ಅಂದರೆ 6.7. ಮೊದಲು ಅದನ್ನು ಕಂಡುಹಿಡಿಬೇಕು. ಇಲ್ಲಿ 2 ಆಪ್ಷನ್ಸ್ಗಳು ಅದೇ ರೀತಿ ಬಂದಿವೆ. ಆದರೆ ಇಲ್ಲಿ ನೋಡ್ಬೋದು 6.7, 5.63 ಇದೆ. ಸೊ ಇದು ಆಗೋದಿಲ್ಲ. ಇಲ್ಲಿದೆ ನೋಡಿ 6.7, 6.51, 5.63, 5.6 ಇದು 4ನೇ ಆಪ್ಷನ್ ಇದೆಯಲ್ಲ, ಇದು ಸರಿಯಾದ ಇಳಿಕೆ ಕ್ರಮ ಆಗುತ್ತದೆ. ಇಲ್ಲಿ ಇನ್ನೊಂದು ಪ್ರಶ್ನೆ ನೋಡ್ಬೋದು ತಾವು. 38 - 2.4 ಇದರ ಸರಿಯಾದ ಉತ್ತರ ಎಷ್ಟು ಅಂತ ಕೇಳಿದರೆ ಇದನ್ನು ನಾವೀಗ ನೋಡೋಣ. ಇಲ್ಲಿ ಇನ್ನೊಂದು ಪ್ರಶ್ನೆ 38 - 2.4 ಇದರ ಆನ್ಸರ್ ಎಷ್ಟು ಚೆಕ್ ಮಾಡೋಣ. ಮೊದಲಿಗೆ ಇಲ್ಲಿ ನೋಡ್ಬೋದು 38 - 2.4 ಇಲ್ಲಿ ಒಂದು 0 ಕೊಡೋಣ. ಈಗ ನೋಡ್ಬೋದು ತಾವು ಈ 0ದಲ್ಲಿ 6 ಹೋಗೋದಿಲ್ಲ, 10ಅನ್ನು ತೆಗೆದುಕೊಂಡಾಗ 10ರಲ್ಲಿ 4 ಹೋದರೆ 6, ಒಂದು ದಶಕ ಕೊಟ್ಟಾಗ ಈ 8ರಲ್ಲಿ 3 ಹೋದರೆ 5, 3ಕ್ಕೆ 3. ಸೊ ಇಲ್ಲಿ ಒಂದು ಅಂಕಿ ಬಿಟ್ಟು ಪಾಯಿಂಟ್ ಕೊಟ್ಟಿದ್ದಾರೆ, ಹಾಗೆ ನಾವು ಕೂಡ ಒಂದು ಅಂಕಿ ಬಿಟ್ಟು ಪಾಯಿಂಟನ್ನು ಕೊಡೋಣ. ಆನ್ಸರ್ 35.6 ಬಂತು. ಹಾಗಾದರೆ ಆನ್ಸರನ್ನು ಈಗ ಚೆಕ್ ಮಾಡೋಣ. ಇಲ್ಲಿ ನೋಡ್ಬೋದು 35.6 ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತದೆ, 35.6.